ಇನ್ನೇನು ಅವರೆಕಾಳು ಸೀಸನ್ ಮುಗಿತಾ ಬಂತು. ಹಾಗಾಗಿ ನಮ್ಮ ಮನೆಯಲ್ಲಿ ಇದ್ಕಿದ ಬೇಳೆ ಮಿಕ್ಚರ್ ಮಾಡಿಕೊಡು ಅಂತ ಹಸ್ಬೆಂಡ್ ಕೇಳಿದ್ರು. ಹಾಗಾಗಿ ಮಾಡ್ತಾಯಿದ್ದೀನಿ. ಇದನ್ನು ತುಂಬ ದಿನ ಕೂಡ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಮಾಡೋದು ಕೂಡ ತುಂಬಾ ಈಸಿ. ಒಂದು ಬಾಣಲೆಯಲ್ಲಿ ಆಯಿಲ್ ಹಾಕ್ಕೊಂಡು ಅದಕ್ಕೇ ಕಡಲೆ ಬೀಜ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ನಾವೇನು ಚಿತ್ರಾನ್ನಕ್ಕೆ ಇದಕ್ಕೆಲ್ಲ ಫ್ರೈ ಮಾಡ್ತೀವಲ್ಲ ಅದೇ ರೀತಿ ಕಡಲೆ ಪಪ್ಪನ್ನ ಕೂಡ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನಾವೇನು ಇಟ್ಕೊಂಡಿದ್ವಲ್ಲ ಬೇಳೆನ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಆದ ನಂತರ ನಾನು ಇಲ್ಲಿ ಅವಲಕ್ಕಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿನ ಈ ಥರ ಜಾಲರಿಯಲ್ಲಿ ಮಾಡೋದ್ರಿಂದ ಅವಲಕ್ಕಿ ಎತ್ತುವಾಗ ತುಂಬ ಈಸಿಯಾಗಿ ಎತ್ತಬೋದು, ಇಲ್ಲಾಂದರೆ ಅದು ಬೇಗನೆ ಸೀದೋಗುತ್ತೆ. ಇವೆಲ್ಲ ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೋಬೇಕು. ಆದ ನಂತರ ನಮ್ಮ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಕೂಡ ಸೇಮ್ ರೀತಿ ಫ್ರೈ ಮಾಡಿಕೊಂಡೆ. ಇದಕ್ಕೆ ಲಾಸ್ಟಲ್ಲಿ ನಾನು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗೆ ತುಂಬ ದಿನ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ಚಿಕ್ಕ ವಯಸ್ಸಲ್ಲಿ ಸ್ನ್ಯಾಕ್ಸ್ ಅಂದರೆ ಇದೇನೆ ನಮಗೆಲ್ಲನೂ. ಹಾಗೆ ಕಾಫಿ ಟೀ ಟೈಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಮಿಕ್ಚರು. ಹಾಗೆ ಯಾರಿಗೆಲ್ಲ ಈ ಮಿಕ್ಚರ್ ಇಷ್ಟ ಅಂತ ಕಾಮೆಂಟ್ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.